ಪ್ರಕರಣದಲ್ಲಿ ಯಾರ ವಿರುದ್ಧ ಅವರು ಇದಾರೆ, ವ್ಯಕ್ತಿಗಳು ಯಾರು, ಈ ಪ್ರಕರಣದಲ್ಲಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥವ್ರು ಯಾರು? ರಾಜು ಕಪ್ನೂರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ಬಹಳ ಪ್ರಭಾವಿ ನಾಯಕ, ಮತ್ತೆ ಖರ್ಗೆ ಕುಟುಂಬಕ್ಕೆ ಬಹಳ ಹತ್ರ ಇರ್ತಕ್ಕಂಥವ್ರು. ಇವೆಲ್ಲವೂ ಕೂಡ ಡೆತ್ ನೋಟಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐಟಿ ಬಿಟಿ ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ರು ಕೂಡ ಅವ್ರ ಪರವಾಗಿ ಇವರು ಎದ್ದೇಳ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿದ್ರು ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಅಂದ್ರೆ ಬಹಳ ಜ್ಞಾನಿಗಳು ಅವರು, ಅದನ್ನ ನಾವು ಒಪ್ಕೊಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಬುದ್ಧಿವಂತರು, ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ಜ್ಞಾನಿಗಳು. ಅಷ್ಟು ಅದರ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ, ಅದನ್ನು ಕೂಡ ನಾವು ಒಪ್ಕೊಳ್ತೇನೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ನನ್ನ ಏನ್ ಹೇಳಿದ್ದಾರೆ, ಬಿಜೆಪಿಯವರಿಗೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ, ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನ್ ಸುಪ್ರೀಂ ಕೋರ್ಟಾ, ನೀವೇನ್ ಹೈಕೋರ್ಟಾ, ನೀವೇನ್ ತನಿಖಾಧಿಕಾರಿನಾ, ನೀವೇನ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು? ಬಹಳ ದೊಡ್ಡ ಮೇಧಾವಿ ನೀವು, ಗೊತ್ತಿದೆ ನನಗೆ. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರ್ತಕ್ಕಂಥ ವಿಚಾರ ಏನು, ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಇವತ್ತು ಅನ್ಯಾಯ ಆಗಿದೆ. 5 ಜನ ಸಹೋದರಿಯರು, ಒಬ್ಬನೇ ಗಂಡು ಮಗ. ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ, ಕಳಚಿ ಬಿದ್ದಿದೆ. ನಿಮ್ಮ ರಾಜಕೀಯ ಪುಡಾರಿಗಳ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆ ನಮ್ದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ, ಆ ಸಭೆಯನ್ನು ಕೂಡ ಬದಿಗಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗಲಿ ಘಟನೆ ಬಗ್ಗೆ ಬಿಗಿಯಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ರಾಜು ಕಪ್ನೂರ್ ಏನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ, ಖರ್ಗೆ ಕುಟುಂಬಕ್ಕೆ ಅವನು ಬಹಳ ಪರಮಾಪ್ತ ಇರೋದ್ರಿಂದ, ಮತ್ತೆ ಬಡ ಕುಟುಂಬ, ಹಿಂದುಳಿದ ವರ್ಗದ ಕುಟುಂಬ, ಸಮಾಜಕ್ಕೆ ಸೇರಿರ್ತಕ್ಕಂಥ ಕುಟುಂಬಕ್ಕೆ ಅನ್ಯಾಯ ಏನಾಗಿದೆ, ಆ ಒಂದು ಬಡ ಕುಟುಂಬಕ್ಕೆ, ಹಿಂದುಳಿದ ಸಮಾಜ ಕುಟುಂಬ ಸೇರಿದೆ, ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ನಿನ್ನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನ್ ಹೇಳಿದ್ದಾರೆ ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚಾಳ್ ಅವರು, ಡೆತ್ ನೋಟಿನ, ಸೂಸೈಡ್ ನೋಟಿನ ಮೂರನೇ ಪುಟದಲ್ಲಿ ಹೇಳ್ತಾರೆ, ಈ ಟೆಂಡರ್ ಮಾಡಿಕೊಡಲು 5% ದುಡ್ಡಿನ ಬೇಡಿಕೆಯನ್ನು ಇಟ್ಟಿರುತ್ತಾನೆ. ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಧ್ಯಮದ ಸ್ನೇಹಿತರು. ಯಾರು ರಾಜು ಕಪ್ನೂರ್ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸಚಿನ್ ಪಾಂಚಾಳ್ಗೆ ನಾನು ಏನೇ ಹೇಳಿದ್ರು ಕೂಡ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು, ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು. ಮತ್ತೊಂದು ಕಡೆ ಹೇಳ್ತಾರೆ, ಮಾನ್ಯ ಸಚಿವರ ಬೆಂಬಲ ಸಂಪೂರ್ಣವಾಗಿದೆ, ಅಂತ ನಾನು ಉಲ್ಲೇಖ ಮಾಡಿದ್ದ, ಅದನ್ನು ಕೂಡ ಈ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಪಾಪ ಆ ಸಹೋದರಿಯರು ಮಧ್ಯಾಹ್ನ 2:30, 25ನೇ ತಾರೀಕು ಮಧ್ಯಾಹ್ನ 2:30 ಪೊಲೀಸ್ ಸ್ಟೇಷನ್ಗೆ ಹೋದಾಗ
ಅದು ಯಾರೂ ಕೂಡ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡೋದಿಲ್ಲ. ಕೆಟ್ಟದಾಗಿ ನಡ್ಕೊಳ್ತಾರೆ ಹೆಣ್ಮಕ್ಳ ಜೊತೆಲಿ, ಅವರ ಮನವಿಗೆ ಸ್ಪಂದನೆ ಮಾಡೋದಿಲ್ಲ. ಬೇಜವಾಬ್ದಾರಿತನದಿಂದ ಪೊಲೀಸ್ ಅಧಿಕಾರಿಗಳೇನು ನಡ್ಕೊಂಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಆ ಕುಟುಂಬನೇ ನಮಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಬಹುಶಃ ನಾವು 2:15 25 ತಾರೀಕು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ಕಂಪ್ಲೇಂಟ್ ಅನ್ನು ಸ್ವೀಕಾರ ಮಾಡಿ ಇಮಿಡಿಯೇಟ್ ಆ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ನನ್ನ ತಮ್ಮ ಬದುಕು ಬರ್ತಾ ಇದ್ದ, ಉಳಿತಾ ಇದ್ದ, ಜೀವ ಹೋಗ್ತಾ ಇರಲಿಲ್ಲ. ಆದ್ರೆ ಪೊಲೀಸ್ನವರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ತಾ ಇದ್ದಾಗ 10 ಗಂಟೆ 12 ತಾಸುಗಳು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಪೊಲೀಸರು. ಇದರ ಪರಿಣಾಮ, ಪೊಲೀಸರ ಬೇಜವಾಬ್ದಾರಿಯ ಪರಿಣಾಮ ಇವತ್ತು ತಮ್ಮ ಸಹೋದರ ಇವತ್ತು ಪ್ರಾಣ ಹೋಗಿದೆ ಅನ್ನೋದನ್ನ ನನ್ನ ಕುಟುಂಬದ ಸದಸ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಬಹುಶಃ ತತ್ಕ್ಷಣ ಸ್ಪಂದನೆ ಮಾಡದಿದ್ರೆ ಇವತ್ತು ಆ ಜೀವ ಉಳಿತಾ ಇತ್ತು. ಅದನ್ನ ಬಿಟ್ಟು ಹೆಣ್ಮಕ್ಳಿಗೆ ಹೀಯಾಳಿಸಿ, ಅವಮಾನ ಮಾಡಿ, ಅಪಮಾನಿಸಿ, ನಿಂದನೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವರು ಕಾಲಹರಣ ಮಾಡಿದ ಪರಿಣಾಮವಾಗಿ ಇವತ್ತು ಪ್ರಾಣ ಹೋಗಿರ್ತಕ್ಕಂಥದ್ದು. ಏನು ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ತರ ಇವತ್ತು ದುರುಪಯೋಗ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ. ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಏನಿದೆ, ಆ ಜಿಲ್ಲೆ ಯಾರ ಕಪಿಮುಷ್ಟಿಯಲ್ಲಿದೆ, ಯಾವ ಕುಟುಂಬದ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಯಾರಿಗೆ ಕೇಳಿದ್ರು ಕೂಡ ಹೇಳ್ತಾರೆ. ಕಳೆದ 2 ವರ್ಷದಲ್ಲಿ ಅನೇಕ ಪ್ರಕರಣಗಳು ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ, ಅದು ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಅವ್ಯಾವು ಕೂಡ ಬೆಳಕಿಗೆ ಬರದ ಹಾಗೆ ಮುಚ್ಚಾಕ್ತಕ್ಕಂಥ ಕೆಲಸವೂ ಕೂಡ, ಷಡ್ಯಂತ್ರಗಳು ಕೂಡ ಹಿಂದೆ ಆಗಿದೆ. ನಿನ್ನೆ ದಿನ ಮತ್ತೊಂದು ಮಾತನ್ನ ನಾನು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಾಗ ಹೇಳಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೆ, ಇವರು ಎಕ್ಸ್ಪರ್ಟ್ಸ್ ಇದ್ದಾರೆ. ರಾತ್ರಿ 2 ಬೆಳಕಿದ್ದಾಗ ಕಾರ್ಯಾಚರಣೆ ಮಾಡೋದಿಲ್ಲ ಇವರು ಕಾಂಗ್ರೆಸ್ನವರು. ಬೆಳಗಿನ ಜಾವ 2 ಗಂಟೆಗೆ ಆ ಕುಟುಂಬಕ್ಕೆ ಭೇಟಿಯನ್ನು ಕೊಡ್ತಾರೆ, ಮನೆಗಳಿಗೆ ಭೇಟಿಯನ್ನು ಕೊಡ್ತಾರೆ. ಬೆಳಗಿನ ಜಾವ 3 ಗಂಟೆಗೆ ಭೇಟಿ ಕೊಡ್ತಾರೆ. ಕುಟುಂಬಕ್ಕೆ ಧೈರ್ಯ ಹೇಳ್ತಕ್ಕಂಥದ್ದು, ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ರೆ ಬೆದರಿಕೆ ಆಗ್ತಕ್ಕಂಥ ಕೆಲಸವೂ ಕೂಡ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆಗಿದೆ. ಅವ್ಯಾವು ಕೂಡ ಬಯಲಿಗೆ ಬಂದಿಲ್ಲ. ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಅಂಡ್ ಅರೌಂಡ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆರ್ ಅಂಡರ್ ದ ಕ್ಲಚಸ್ ಆಫ್ ಖರ್ಗೆ ಫ್ಯಾಮಿಲಿ. ಇದನ್ನು ಮರಿಬೇಡಿ. ಇದನ್ನ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ is working there under the clutches of Congress Karage family. ಅದನ್ನು ನಾವು ಮರಿಬಾರದು. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಡ್ಕೋಬೇಕಾಗ್ತದೆ. ಹಾಗಾಗಿ ಕುಟುಂಬದ ಒತ್ತಾಯ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು. ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ, ನಮ್ಮ ಒತ್ತಾಯ ಅಷ್ಟೇ ಅಲ್ಲ, ಆಗ್ರಹ ಅಷ್ಟೇ ಅಲ್ಲ. ಆ ಸಚಿನ್ ಕುಟುಂಬ ಏನಿದೆ, ಪಾಂಚಾಲ್ ಕುಟುಂಬ, ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ, ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವರು. ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ.